ಎಲ್ಲ ಆತ್ಮೀಯ ವಿದ್ಯಾರ್ಥಿ ದೇವರುಗಳೇ, ಹಿಂದಿನ ಅಧಿವೇಶನದಲ್ಲಿ ಹಿಂದಿನ ಸೆಷನ್ನಲ್ಲಿ ವಿದ್ಯುತ್ ಶಕ್ತಿ ಬಗ್ಗೆ ಮಾತಾಡಿದ್ದೀವಿ. ಅವಾಗ ನಾನು ಹೇಳಿದ್ದೆ ನಾನು ಇನ್ನೊಂದು ಸೆಷನ್ನು ಎಲೆಕ್ಟ್ರಿಸಿಟಿ ಬಗ್ಗೆನೇ ಹೇಳ್ತೀನಿ ಅಂತ ಹೇಳಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಇನ್ನೊಂದು ಪ್ರಾಬ್ಲಮ್ ಇದೆ. 880 ವ್ಯಾಟ್ ದರವನ್ನು ಹೊಂದಿರುವ ಒಂದು ವಿದ್ಯುತ್ ವಲೆಯನ್ನು 220 ವೋಲ್ಟ್ ವಿದ್ಯುತ್ ಪೂರೈಕೆಗೆ ಸಂಪರ್ಕಿಸಿದಾಗ ಅದು ಬಳಸುವ ವಿದ್ಯುತ್ ಎಷ್ಟು? 880 ವ್ಯಾಟ್ ವಿದ್ಯುತ್ ದರವನ್ನು ಹೊಂದಿರುವ ವಿದ್ಯುತ್ ವಲೆಯನ್ನು 220 ವೋಲ್ಟ್ ವಿದ್ಯುತ್ ಪೂರೈಕೆಗೆ ಸಂಪರ್ಕಿಸಿದಾಗ ಅದು ಬಳಸುವ, ಅದರ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಎಷ್ಟು? ಸೊ ಹಿಯರ್ ಪವರ್ ಈಸ್ 880 ವ್ಯಾಟ್ and voltage is 220 volt. We have to find out the value of I. ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ? ಪವರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಪವರ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಮಗ ಐ ಬೇಕಾಗಿದೆ. ಸೊ ಐ ಇಸ್ ಈಕ್ವಲ್ ಟು ಪಿ ಮಲ್ಟಿಪ್ಲೈ ಅದ, ಈಚೆ ಕಡೆ ತಗೊಂಡ್ಬಂದ್ರೆ ಡಿವಿಷನ್ ಆಗ್ತದ, P by P. So P 880, P 220, 220 ones are 220 fours are 220 ones are 220 fours are. So we are finding the value of I, hence it is ampere. ಹಾಗೆ ಒಂದು ಹೇಳ್ಬಿಡ್ತೇನೆ, ವಿದ್ಯುತ್ electricity will be measured in amperes, and the device used to measure electric current is ammeter. And unit of electric current is ampere. Okay, next ammeter. ಒಂದು ಎರಡು ಪಾಯಿಂಟ್ ಹೇಳ್ತಾನೆ. ಒಂದು ಯಾವುದೋ ಕಂಡಕ್ಟರ್ ಇದೆ, ರೆಸಿಸ್ಟೆನ್ಸ್ ಒಂದೇನೋ ಡಿವೈಸ್ ಇದೆ ಅಂತ ಇಟ್ಕೊಳ್ಳಿ. ಅಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸಿರೀಸ್ ವಿತ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಅಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸಿರೀಸ್ ವಿತ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. It is always connected in series, not in parallel. But voltmeter, to measure the voltage across any conductor, voltmeter is always connected in parallel with the device for which we are measuring the voltage across the device. Voltmeter to measure the voltage will be always connected with the device in parallel. ಕನೆಕ್ಷನ್ ದಲ್ಲಿ ಕನೆಕ್ಟ್ ಮಾಡಬೇಕಾಗ್ತದೆ ವೋಲ್ಟ್ ಮೀಟರ್ ಅನ್ನ. ಅಮೀಟರ್ ಅನ್ನ ಸಿರೀಸ್ ಕನೆಕ್ಷನ್ ನಲ್ಲಿ ಮಾಡಬೇಕಾಗ್ತದೆ. ಪ್ಯಾರಲಲ್ ಕನೆಕ್ಷನ್, ಸಿರೀಸ್ ದಲ್ಲಿ ಇರಬೇಕು ಅಮೀಟರ್, ಹೌದಾ? ವೋಲ್ಟ್ ಮೀಟರ್ ಅನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ನಾವು ಕಮಿಂಗ್ ಟು ನೆಕ್ಸ್ಟ್. ಇನ್ನೊಂದು ಪ್ರಾಬ್ಲಮ್ ಇದೆ. ಅದಕ್ಕಿಂತ ಮುಂಚೆ ಒಂದಷ್ಟು ಕಾನ್ಸೆಪ್ಟ್ ಹೇಳ್ಕೊಡ್ತೇನೆ. ಸಿರೀಸ್ ಕನೆಕ್ಷನ್, ಪ್ಯಾರಲಲ್ ಕನೆಕ್ಷನ್, ರೋಧಕಗಳ ಸರಣಿ ಜೋಡಣೆ, ಸಿರೀಸ್ ಕನೆಕ್ಷನ್. ಯೂಶುವಲಿ ಸಿರೀಸ್ ಕನೆಕ್ಷನ್ ಸೈಡ್ ಬೈ ಸೈಡ್ ಇರ್ತವೆ.
ಪ್ಯಾರಲಲ್ ಕನೆಕ್ಷನ್ ಹೆಂಗಿರ್ತವೆ ನೋಡಿ. ನಾನು ಮೊನ್ನೆ ಬಲ್ಬ್ ಪ್ಯಾರಲಲ್ ಕನೆಕ್ಷನ್ ಮಾಡಿ ತೋರಿಸಿದ್ದೆ ನಿಮಗೆ. ಒಂದು ಪ್ರಾಬ್ಲಮ್ ಬಿಡಿಸಿದ್ದೆ ಹಿಂದಿನ ಸೆಷನ್ನಲ್ಲಿ. ಆ ಸೆಷನ್ನಲ್ಲಿ ಬಲ್ಬ್ಗಳನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದೆ. ಈಗ ಇದನ್ನು ಕೂಡ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಲಿಕ್ಕೆ ನಿಮಗೆ ತೋರಿಸ್ತೇನೆ. So this is parallel connection. ಇದು parallel connection. ಇದು series connection. R1, R2, R3, R4. R1, R2, R3, R4, R5. ನೀವು ನೋಡಿದ್ದೀರಿ, ಮತ್ತೊಂದ್ಸಲ ರಿಮೈಂಡ್ ಮಾಡ್ತೀನಿ. RS effective resistance in series connection. RS effective resistance in series connection will be R1 plus R2 plus R3 plus R4. Effective resistance in parallel connection is 1 by Rp is equal to 1 by R1 plus 1 by R2 plus 1 by R3 plus 1 by R4 plus 1 by R5. 1 by R5. ಹೌದಾ? ಸರಿ. ನಾನು ಒಂದು ಮಾತು ಹೇಳಿದ್ದೆ, ಏನು, ಯೂಶುವಲಿ ಸೈಡ್ ಬೈ ಸೈಡ್ ಇದ್ರೆ ಸಿರೀಸು, ಒಂದ್ರ ಕೆಳಗೆ ಒಂದಿದ್ರೆ ಪ್ಯಾರಲಲ್ ಅಂತ. ಬಟ್ ಈ ರೀತಿ ಇದ್ರೆ ಈ ರೀತಿ ಕನೆಕ್ಷನ್ ಇದ್ರೆ, ಇದು ಒಂದರ ಕೆಳಗೆ ಒಂದಿದೆ, ಆಸ್ ಪರ್ ಅರ್ಗಿಸರ್ ರೂಲು, ಒನ್ ಬಿಲೋ ಅನದರ್ ಇದ್ರೆ ಅದು ಪ್ಯಾರಲಲ್ ಕನೆಕ್ಷನ್. ನೋ, ಐ ಹ್ಯಾವ್ ಫೋಲ್ಡೆಡ್ ದ ವೈರ್ ಜಸ್ಟ್. ನಾನು ತಂತಿಯನ್ನ ಮಣಿಸಿದ್ದೀನಿ ಅಷ್ಟೇ, ರೆಜಿಸ್ಟರ್ದ ಎಂಡ್ ನೋಡಿ, ಈ ಮಣಿಸಿದ ತಂತಿಯನ್ನ ಬೆಂಡ್ ಮಾಡಿರ್ತಕ್ಕಂಥ ವೈರ್ ಅನ್ನ ನಾನು ಸ್ಟ್ರೆಚ್ ಮಾಡಿದ್ರೆ ಅಗೇನ್ ಯು ವಿಲ್ ಗೆಟ್ ದ ಸಿರೀಸ್ ಕನೆಕ್ಷನ್. ಈ ರೀತಿ ನಾನು ಅಗೇನ್ ಬೆಂಡೆಡ್ ವೈರ್ ಅನ್ನ ಸ್ಟ್ರೆಚ್ ಮಾಡಿದ್ರೆ ಈ ರೀತಿ ಸಿಗ್ತದೆ. ಯು ವಿಲ್ ಆಬ್ಟೈನ್ ದಿಸ್ ಟೈಪ್. ಸೊ ದಿಸ್ ಈಸ್ ನಾಟ್ ಪ್ಯಾರಲಲ್ ಕನೆಕ್ಷನ್, ದಿಸ್ ಈಸ್ ಸಿರೀಸ್ ಕನೆಕ್ಷನ್. ನಿಮ್ಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಆ ರೀತಿ ಕೊಟ್ಟಿರ್ತಾನೆ ಅಷ್ಟೇ. ಹೌದಾ? ಸರಿ, ಓಕೆ. ಕೆಲವೊಂದ್ಸಲ ಸಾಮಾನ್ಯವಾಗಿ ಇಷ್ಟು ಈಜಿ ಕೊಟ್ಟಿರೋದಿಲ್ಲ, ಅವನು ಏನ್ ಮಾಡಿರ್ತಾನೆ ಅಂತಂದ್ರೆ ಮಿಕ್ಸ್ ಮಾಡಿ ಕೊಟ್ಟಿರ್ತಾನೆ. ಅದರದ್ದು ಇಫೆಕ್ಟಿವ್ ರೆಸಿಸ್ಟೆನ್ಸ್ ಕಂಡುಹಿಡಿವಿ. ಯಾವ ರೀತಿ ಮಿಕ್ಸ್ ಮಾಡಿರ್ತಾನೆ? ಸಿರೀಜು ಇರ್ತದೆ, ಆ ಸರ್ಕ್ಯೂಟ್ ಅಲ್ಲಿ ಸಿರೀಜು ಇರ್ತದೆ, ಆಮೇಲೆ ಪ್ಯಾರಲಲ್ ಕನೆಕ್ಷನ್ ಇರ್ತದೆ. ಒಂದು ಎಕ್ಸಾಂಪಲ್ ಹೇಳ್ತೇನೆ, ಸಿರೀಸ್ ಮತ್ತು ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಏನು?
ಸುಮ್ಮನೆ ತೆಗಿತೇನೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡಲಿಕ್ಕೆ. ಇಲ್ಲಿಂದನ ತಗೊಂಡು ಹೌದಾ, ಎ ಬಿ ಇವು R1 R2 R3 R4 R5 R6 R7 R8 ವೋಲ್ಟ್ ಏನೋ ರೆಸಿಸ್ಟೆನ್ಸ್ ಅಕ್ರಾಸ್ ಎ ಬಿ ಕಂಡುಹಿಡಿಯುತ್ತಾರೆ. ರೆಸಿಸ್ಟೆನ್ಸ್ ಅಕ್ರಾಸ್ ಎ ಬಿ ಕಂಡುಹಿಡಿಯುತ್ತಾರೆ. ರೆಸಿಸ್ಟೆನ್ಸ್ ಅಕ್ರಾಸ್ ಎ ಬಿ ಕಂಡುಹಿಡಿಬೇಕಾದ್ರೆ ಇವು ಎರಡು ಪ್ಯಾರಲಲ್ಲು, ಇವು ಎರಡು ಪ್ಯಾರಲಲ್ಲು, ಆ ನಂತರ ಇವೆರಡು ಸಿರೀಸ್ ಆಗ್ತವೆ. ಇವೆರಡು ಪ್ಯಾರಲಲ್ ತೆಗೆದು ಒಂದೇ ಮಾಡಬೇಕು, ಇವೆರಡು ಪ್ಯಾರಲಲ್ ತೆಗೆದು ಒಂದೇ ಮಾಡಬೇಕು. ಆ ಎರಡು ಪ್ಯಾರಲಲ್ ತೆಗೆದು ಒಂದೇ ಮಾಡಿದ್ದು ಪ್ಲಸ್ ಈ ಎರಡು ತೆಗೆದು ಪ್ಯಾರಲಲ್ ತೆಗೆದು ಒಂದೇ ಮಾಡಿದ್ದು ಎರಡು ಸಿರೀಸ್ ಆಗ್ತವೆ. ಇವೆರಡು ಪ್ಯಾರಲಲ್ಲು, ಇವೆರಡು ಪ್ಯಾರಲಲ್ಲು, ಈ ಎರಡು ಪ್ಯಾರಲಲ್ ತೆಗೆದು ಒಂದೇ ರೆಜಿಸ್ಟರ್ ಹಾಕ್ತೇವೆ, ಈ ಎರಡು ಪ್ಯಾರಲಲ್ ತೆಗೆದು ಒಂದೇ ರೆಜಿಸ್ಟರ್ ಹಾಕ್ತೇವೆ. ಸೊ ಆ ಒಂದೇ ರೆಜಿಸ್ಟರ್ಗಳು ಅಗೇನ್ ಸಿರೀಸ್ ಆಗ್ತವೆ, ಅಗೇನ್ ಸಿರೀಸ್ ಆಗ್ತವೆ. ಅಗೇನ್ ಸಿರೀಸ್ ಆಗಿರ್ತಕ್ಕಂಥ ಈ RS, ಅಗೇನ್ ಸಿರೀಸ್ ಆಗಿರ್ತಕ್ಕಂಥ ಈ RS, ಇವೆರಡು ಅಗೇನ್ ಪ್ಯಾರಲಲ್ ಆಗ್ತವೆ. ಇವೆರಡು ಅಗೇನ್ ಏನಾಗ್ತವೆ? ಪ್ಯಾರಲಲ್ ಆಗ್ತವೆ. ಸೊ ಅದರದ್ದು ಇಫೆಕ್ಟಿವ್ ರೆಸಿಸ್ಟೆನ್ಸ್ ಈ ರೀತಿ ಬರ್ತದೆ. ಹಿಂಗೆ ಮಿಕ್ಸ್ ಮಾಡಿ ಕೊಟ್ಟಿರ್ತಾನೆ. ಇದೊಂದು CBSEಗೆ ಒಂದ್ಸಲ ಬಂದಿದೆ, ಯಾವುದೋ ಒಂದು ಇಯರಲ್ಲಿ ಒಂದು ಕ್ವಶನ್ ಇದೆ 3 ಮಾರ್ಕಿಗೇನು, ಒಂದ್ಸಲ ನೋಡ್ಕೊಳ್ಳಿ. ಸೊ ಇಂಪಾರ್ಟೆಂಟು. ಈ ಥರ ಇವಕ್ಕೆ ವ್ಯಾಲ್ಯೂ ಕೊಟ್ಟಿರ್ತಾನೆ, ಒಂದೊಂದು ಓಮತ್ತೇನು ವ್ಯಾಲ್ಯೂ ಕೊಟ್ಟಿದ್ದಾನೆ, ಅದನ್ನ ನೋಡ್ಕೊಳ್ಳಿ ಒಂದ್ಸಲ. ಈ ರೀತಿ ಡಯಾಗ್ರಾಮ್ ಮಿಕ್ಸ್ಡ್ ಇರ್ತದೆ. ಈಗ ನಾನು ಒಂದು ಬೇರೆ ಪ್ರಾಬ್ಲಮ್ ಅನ್ನು ಬಿಡಿಸ್ತೇನೆ. ಏನು? 12 ಓಮ್ ರೋಧವಿರುವ ಒಂದು ತಂತಿಯನ್ನು ವೃತ್ತಾಕಾರದ ಬಳೆಯಾಗಿ ಸುತ್ತಿದೆ. ಈ ವೃತ್ತಾಕಾರದ ತಂತಿಯ ಯಾವುದೇ ವ್ಯಾಸದ 2 ಅಂತ್ಯ ಬಿಂದುಗಳಲ್ಲಿ ಪರಿಣಾಮಕಾರಿ ರೋಧ, ಇಫೆಕ್ಟಿವ್ ರೆಸಿಸ್ಟೆನ್ಸ್. I have a resistor in a circular form. ಒಂದು ಸರ್ಕ್ಯುಲರ್ ಫಾರ್ಮ್ದಲ್ಲಿ ಒಂದು ರೆಜಿಸ್ಟರ್ ಇದೆ. ಸರ್ಕ್ಯುಲರ್ ಫಾರ್ಮ್ದಲ್ಲಿ ಒಂದು ರೆಜಿಸ್ಟರ್ ಇದೆ. ರಿಂಗ್ ಟೈಪ್. ವಾಟ್ ಹಿ ಈಸ್ ಆಸ್ಕಿಂಗ್, ಏನ್ ಕೇಳ್ತಾ ಇದ್ದಾನೆ? ಯಾವುದೇ ವ್ಯಾಸದ at the end point of the any diameter, at the end point of the any diameter, take this as a diameter and these two are the end points, and these two are the end points. ಹೌದಾ? ಇಲ್ಲಿ ಇರ್ತಕ್ಕಂಥ ಇಫೆಕ್ಟಿವ್ ರೆಜಿಸ್ಟರ್ಗಳನ್ನು ಕಂಡುಹಿಡಿರಿ ಅಂತ ನಾನು ಇದನ್ನೇ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ತಗೊಂಡಿರ್ತೇನೆ. ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ತಗೊಂಡಿರ್ತೇನೆ. ಓಕೆ, ಸರಿ. ದಿಸ್ ವಿಲ್ ಬಿ ಲೈಕ್ ದಿಸ್. ಹೆಂಗೆ ಆಗ್ತದ ಅಂತಂದ್ರೆ ಈ ರೀತಿ ಆಗ್ತದೆ. ಈ ರೀತಿ ಆಗ್ತದೆ. ಸೊ ಡಯಾಮೀಟರ್ ಎಂಡ್ ಪಾಯಿಂಟ್ ಅಂತಂದ್ರೆ ಟೋಟಲ್ ಇದ್ರದ್ದು ಎಷ್ಟಿದೆ? 12 ಓಮ್ ಇದೆ. ಡಯಾಮೀಟರ್ ಎಂಡ್ ಪಾಯಿಂಟ್ ಕಟ್ ಆಗಿದಾವೆ, ಈಕ್ವಲಿ ಕಟ್ ಆಗಿದಾವೆ. ಇದು ಎಷ್ಟಿದೆಯೋ ಅಷ್ಟೇ ಇದಿದೆ. ಈಕ್ವಲಿ ಕಟ್ ಆದ್ರೆ ಇದು 6 ಓಮ್ ಇರ್ತದೆ, ಇದು ಕೂಡ 6 ಓಮ್ ಇರ್ತದೆ. ಹೌದಾ? ಈಗ ಇವತ್ತು ಇಫೆಕ್ಟಿವ್ ರೆಸಿಸ್ಟೆನ್ಸ್ ಕಂಡುಹಿಡಿಬೇಕು ನಾವು. 6 ಓಮ್ ಮತ್ತು 6 ಓಮ್. ಸೊ 1/Rp is equal to 1/R1 plus 1/R2. 1/R1 plus 1/R2. So 1/Rp is equal to 1/R1 ಅಂದ್ರೆ 6 ಇದೆ,
plus 1 by R2 ಇದು R1 ಅಂತ ತಿಳ್ಕೊರಿ, ಇದು R2. So 1 by R1 is also 6, 1 by R2 is also 6. So 1 by Rp is equal to 6 LCM 1 plus 1. So 1 by Rp is equal to 2 by 6. 2 by 6. 1 by Rp ಬೇಕಾಗಿಲ್ಲ, ನಮಗೇನು ಬೇಕಾಗಿದೆ Rp. Take reciprocates both the sides. ಎರಡು ಸೈಡ್ ರೆಸಿಪ್ರೊಕೇಟ್ ಮಾಡಿದಾಗ 6 by 2 ಆಗ್ತದೆ. ಸೊ Rp is equal to effective resistance ಎಷ್ಟಾಯಿತು 3 ohm. ಇಂಪಾರ್ಟೆಂಟ್. ರಿಂಗ್ ಟೈಪ್ ಒಂದು ರೆಸಿಸ್ಟರ್ ಕೊಟ್ಟು ಅದ್ರದ್ದು ಎನಿ ಡಯಾಮೀಟರ್ದ ಎಂಡ್ ಪಾಯಿಂಟ್ದೊಳಗೆ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಾಗ್ತದ ಅನ್ನೋದು ನಾವು ಸರ್ಕ್ಯೂಟ್ ಫಾರ್ಮ್ನಾಗ ಈ ರೀತಿ ಮಾಡಿಕೊಂಡು ನಂತರ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ರೆ 2-3 ಒಂದು 10-15 ಸೆಕೆಂಡಿನ ಕೆಲಸ ಅಷ್ಟರಲ್ಲೇ ಸಾಲ್ವ್ ಮಾಡ್ಬೋದು. ಸ್ಪೀಡ್ ಅಂಡ್ ಅಕ್ಯುರೇಸಿ ಇಸ್ ದ ಮಾಸ್ಟರ್ ಕೀ ಇನ್ ದ ಮಾಸ್ಟರ್ ಕೀ. ಸ್ಪೀಡ್ ಅಂಡ್ ಅಕ್ಯುರೇಸಿ ಮಾಸ್ಟರ್ ಕೀ. ನಿಮ್ಮ NTSC NMMS ಇಲ್ಲ, ನಾನು NTSC ಮಾಡ್ತಾ ಇದ್ದೀನಿ. NTSC ಸಕ್ಸಸ್ ಆಗ್ಬೇಕಾದ್ರೆ ಒಂದು ಮಂತ್ರ ಸ್ಪೀಡ್ ಅಂಡ್ ಅಕ್ಯುರೇಸಿ. ಮಂತ್ರ ಸ್ಪೀಡ್ ಇರಬೇಕು, ಅಕ್ಯುರೇಸಿನೂ ಇರಬೇಕು. ಅದು ಸಕ್ಸಸ್ ಮಂತ್ರ, ಅದನ್ನ ಬಿಡಂಗಿಲ್ಲ ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಆಪ್ಷನ್ ಟ್ರೇಸ್ ಮಾಡಬಾರ್ದು, ಯಾವ್ದೈತೆ ಅಂತ ಹುಡುಕ್ಬಾರ್ದು. ನೀವು ಆಪ್ಷನ್ ರೆಡಿ ಮಾಡ್ಕೊಂಡನ ಅಲ್ಲಿ ಎಲ್ಲೈತಿ ಅಂತ ನೋಡ್ಬೇಕು. ಯಾವ ಆಪ್ಷನ್ ನೋಡಬಾರ್ದು, ಯಾವ್ದು ಬರ್ಬೋದು ಇದರಲ್ಲಿ ಸಸ್ಪೆಕ್ಟ್ ಮಾಡಬಾರ್ದು, ಗೆಸ್ ಮಾಡಬಾರ್ದು. ಪರ್ಟಿಕ್ಯುಲರ್ ಸಾಲಿಡ್ ಆನ್ಸರ್ ಇರ್ತದೆ. 3 ಎಲ್ಲೈತಿ ಹುಡುಕ್ಬೇಕು, ಯಾವ್ದು ಬರ್ತೈತಿ ಅಂತಲ್ಲ, 3 ಎಲ್ಲಿದೆ ನೋಡ್ಬೇಕಷ್ಟೇ. OMR ಮಾರ್ಕ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿರ್ಬೇಕು. ಆನ್ಸರ್ 3 ಬರ್ತದೆ, 3 ಓಮ್ ಇರ್ತದೆ. ನೀವು ಮಾರ್ಕ್ ಮಾಡುವಾಗ ಏನು ಮಾಡ್ತೀರಿ ಅಂದರೆ ಅವನು ಆಪ್ಷನ್ ಹೆಂಗೆ ಕೊಟ್ಟಿರ್ತಾನೆ ಅಂದರೆ 1 2 3 4. ನೀವೇನು ಮಾಡಿಬಿಡ್ತೀರಿ, ಆಪ್ಷನ್ 3 ಆನ್ಸರ್ 3 ಬಂದಿರ್ತದೆ, 3 ಮಾರ್ಕ್ ಮಾಡಿರ್ತೀರಿ. ಬಟ್ ಇನ್ ದ ಆಪ್ಷನ್ 2 3 ಓಮ್ ಇರ್ತದೆ, ನೀವು ಇಲ್ಲಿ ಮಾರ್ಕ್ ಮಾಡ್ಬೇಕಲ್ಲ. ಸ್ಪೀಡ್ ಅಂಡ್ ಅಕ್ಯುರೇಸಿ ಅಂದ್ಮೇಲೆ ಸ್ಪೀಡ್ ಹೋಗಕ್ಕೆ ಹೋಗಿ ಏನು ಮಾಡ್ತೀರಿ, 3 ಓಮ್ ಆನ್ಸರ್ ಅನ್ನ ಗುರ್ತು ಮಾಡೋದು ಬಿಟ್ಟು 3rd ಆಪ್ಷನ್ ಅನ್ನ ಗುರ್ತು ಮಾಡಿರ್ತೀವಿ. ಕೆಲವೊಂದ್ಸಲ ಹಂಗಾಗ್ತದೆ. ABCD ಕೊಟ್ಟರೆ ನೋ ಪ್ರಾಬ್ಲಮ್ಮು, 1 2 3 ಕೊಟ್ಟಿರ್ತಾನೆ ಕೆಲವೊಂದ್ಸಲ. ಸೊ ಅಂಥ ಟೈಮ್ನಾಗ ಕೇರ್ಫುಲ್ ಆಗಿರ್ಬೇಕು. ರೈಟ್ ಆನ್ಸರ್ಗಳನ್ನು ಆಪ್ಷನ್ ಮಾರ್ಕ್ ಮಾಡುವಾಗ ರಾಂಗ್ ಮಾಡಿದ್ರು ಅಂತ ರಾಂಗ್ ಮಾಡಲಿಕ್ಕೆ ಹೋಗಬಾರ್ದು. ಅದು ಗೊತ್ತಿದ್ದು ಅಂಕಗಳನ್ನು ಕಳ್ಕೊಂಡಂಗೆ ಆಗ್ತದೆ. ಸೊ ಬಿ ಕೇರ್ಫುಲ್ ಫೈಲ್ ಮಾರ್ಕಿಂಗ್ ದಿ ರೈಟ್ ಆಪ್ಷನ್ಸ್. ಓಕೆ, ನಾನು ಮುಂದಿನ ಕಾನ್ಸೆಪ್ಟ್ ಹೋಗೋಕ್ಕಿಂತ ಮುಂಚೆ ಸಿರೀಸ್ ಮತ್ತು ಪ್ಯಾರಲಲ್ ಕನೆಕ್ಷನ್ ಬಗ್ಗೆ ಸ್ವಲ್ಪ ಮಾತಾಡಿ ಮುಂದೋಗ್ತೀನಿ. ಸಿರೀಸ್ ಮತ್ತು ಪ್ಯಾರಲಲ್ ಕನೆಕ್ಷನ್ ಬಗ್ಗೆ ಇನ್ನೊಂದು ಚೂರು ಮಾತಾಡಿ ಮುಂದೋಗ್ತೇನೆ. ಎಸ್, ಒಂದು ಸಿರೀಸ್ ಕನೆಕ್ಷನ್ಗಳಲ್ಲಿ ಒಂದಷ್ಟು ಬಲ್ಬ್ಗಳನ್ನು ಕನೆಕ್ಟ್ ಮಾಡಿದ್ದೀನಿ. ಮೊನ್ನೆ ಫೆಸ್ಟಿವಲ್ ಆಯ್ತಲ್ಲ, ದೀಪಾವಳಿ, ಹ್ಯಾಪಿ ದೀಪಾವಳಿ ಮಾಡಿದ್ದೀರಿ ಮನೆಯಲ್ಲೇ ಕುಂತು ಲಾಕ್ಡೌನಲ್ಲಿ. ಎಸ್, ಈ ರೀತಿ ಕಲರ್ ಲೈಟ್ ಹಾಕಿಬಿಟ್ಟಿರ್ತೀವಿ. ಸೊ ದಿಸ್ ಈಸ್ ದ ಸಿರೀಸ್ ಕನೆಕ್ಷನ್. ಇದ್ರ ಕೆಲವೊಂದಷ್ಟು ಡ್ರಾಬ್ಯಾಕ್ಸ್ ಇವೆ. ಇಲ್ಲಿ ಯಾವುದಾದ್ರೂ ಒಂದು ಬಲ್ಬ್ ಕೆಟ್ಟೋಯ್ತು ಅಂತಂದ್ರೆ, ಎನಿ ಬಲ್ಬ್ ಬಿಕಮ್ ಫಾಲ್ಟ್, ಏನೋ ಫಾಲ್ಟ್ ಆಯಿತು, ದೋಷ ಆಯಿತು ಯಾವುದೋ ಬಲ್ಬಲ್ಲಿ, 1ನೇದು ಇರ್ಬೋದು, 2ನೇದು ಇರ್ಬೋದು, 3rd ಇರ್ಬೋದು, 4th ಇರ್ಬೋದು, 5th ಇರ್ಬೋದು. ಸೊ ಬಟ್ ನಾನು 5 ತೊಗೊಂಡಿದ್ದೀನಿ. ಆ ನಿಮ್ಮ ಸಿರೀಸ್ ಆಫ್ ಲೈಟ್ ಕನೆಕ್ಷನ್ನಲ್ಲಿ ಥೌಸಂಡ್ಸ್ ಟುಗೆದರ್ ಬಲ್ಬ್ಸ್ ಇರ್ತವೆ, ಸಾವಿರಾರು ಬಲ್ಬ್ಗಳು ಇರ್ತವೆ, ನೂರಾರು ಬಲ್ಬ್ಗಳು ಇರ್ತವೆ, ಹಂಡ್ರೆಡ್ಸ್ ಟುಗೆದರ್ ಇರ್ತವೆ, ಥೌಸಂಡ್ಸ್ ಟುಗೆದರ್ ಇರ್ತವೆ. ಸಿರೀಸ್ ಕನೆಕ್ಷನ್ ಅಲ್ಲಿ ಇದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ಬಲ್ಬ್ ಫಾಲ್ಟ್ ಆದ್ರೆ, ಒಂದು ಬಲ್ಬ್ ಬರ್ನ್ ಆದ್ರೆ, ಸುಟ್ಟೋಗ್ಬಿಟ್ರೆ ಏನಾಗ್ಬಿಡ್ತದೆ ಅಂದ್ರೆ ಇಡೀ ಸಿರೀಜನೇ ಆಫ್ ಆಗ್ತದೆ. ಇಡೀ ಸಿರೀಜನ ಅವ ಯಾವ್ದು ಫಾಲ್ಟ್ ಆಗಿದೆ ಗೊತ್ತಾಗೋದಿಲ್ಲ.
ಯಾವ್ದು ಫಾಲ್ಟ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಎಲ್ಲನೂ ಚೆಕ್ ಮಾಡ್ಕೋತಾ ಬರ್ಬೇಕು, ಈಚ್ ಆ್ಯಂಡ್ ಎವ್ರಿ ಬಲ್ಬ್ ಚೆಕ್ ಮಾಡ್ಕೋತಾ ಬರ್ಬೇಕು. ಅದ್ರದ್ದೊಂದು ಡ್ರಾಬ್ಯಾಕ್ ಇದು, ಸಿರೀಸ್ ಕನೆಕ್ಷನ್ದು ಒಂದು ಡ್ರಾಬ್ಯಾಕು. ಇನ್ನೊಂದು ಮೊದಲನೇ ಡ್ರಾಬ್ಯಾಕು, ಒಂದು ಉಪಕರಣ ಹಾಳಾದರೆ ಅದು ಬಲ್ಬೇ ಇರಬಹುದು ಮತ್ತು ಇನ್ನೇನೋ ಎಲೆಕ್ಟ್ರಿಕ್ ಡಿವೈಸಸ್ ಇರಬಹುದು, ಅವುಗಳನ್ನು ಸಿರೀಸ್ ಕನೆಕ್ಷನ್ದೊಳಗೆ ಕನೆಕ್ಟ್ ಮಾಡಿದಾಗ ಎನಿ ಡಿವೈಸ್ ವಿಲ್ ಬಿಕಮ್ ಫಾಲ್ಟಿ. ಅದು ಫಾಲ್ಟ್ ಬಂದರೆ, ಅದರಲ್ಲಿ ದೋಷ ಕಂಡು ಬಂದರೆ ಎಲ್ಲ ಡಿವೈಸ್ಗಳು, ಆ ಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲ ಡಿವೈಸ್ಗಳು ಏನಾಗ್ತವೆ, ಆಫ್ ಆಗ್ತವೆ, ಕೆಲಸ ಮಾಡೋದಿಲ್ಲ, ಫಂಕ್ಷನ್ ಲೆಸ್ ಆಗ್ತವೆ. ಒಂದನೇದು. ಎರಡನೇದು ಏನಪ್ಪ ಅಂತಂದರೆ, ಒಂದು ಐರನ್ ಬಾಕ್ಸ್ ಇರ್ತದೆ, ಐರನ್ ಬಾಕ್ಸ್ ಕನೆಕ್ಟ್ ಮಾಡ್ತೇನೆ, ಹೌದಾ. ಇನ್ನೊಂದು ಎಲೆಕ್ಟ್ರಿಕ್ ಕಾಯಿಲ್ ಇದೆ, ಮತ್ತೊಂದು ರೆಫ್ರಿಜರೇಟರ್ ಇದೆ, ಇನ್ನೊಂದು ಟಿವಿ, ಮತ್ತೊಂದು ಟಿವಿ. ಓಕೆ, ಎಲ್ಲಾನು ಸಿರೀಸ್ ಕನೆಕ್ಷನ್ ಅಲ್ಲಿ ಇರುತ್ತೆ. Power consumption by iron box is different. Power consumption by electric coil is different. Power consumption by a refrigerator is different. Power consumption by television is different. ಪ್ರತಿಯೊಂದಕ್ಕೂ ಬೇರೆ ಬೇರೆ ಪ್ರಮಾಣದ ಪವರ್ ಬೇಕಾಗ್ತದೆ, ಎಲೆಕ್ಟ್ರಿಕ್ ಕರೆಂಟ್ ಬೇಕಾಗ್ತದೆ. ಇದಕ್ಕೆ 8 ಆಂಪ್ಸ್ ಬೇಕಾಗ್ಬೋದು, ಇದಕ್ಕೆ 10 ಆಂಪ್ಸ್ ಬೇಕಾಗ್ಬೋದು, ಇದಕ್ಕೆ ಅಗೇನ್ 7 ಆಂಪ್ಸ್ ಬೇಕಾಗ್ಬೋದು, ಇದಕ್ಕೊಂದು 5 ಆಂಪ್ಸ್ ಇಟ್ಟುಕೊಳ್ಳಿ. 5 ಆಂಪ್ಸ್ ಬೇರೆ ಬೇರೆ ಆಂಪ್ಸ್ಗಳನ್ನ ಬಳಸ್ತಕ್ಕಂಥ ಡಿವೈಸ್ಗಳು ಇವು. ಒಂದು ವೇಳೆ ನಾವು ಸಿರೀಸ್ ಕನೆಕ್ಷನ್ ಕೊಟ್ಬಿಟ್ರೆ ಎಲ್ಲಕ್ಕೂ ಒಂದೇ ರೀತಿಯ ಕರೆಂಟ್ ಹೋಗ್ತದೆ. 5 ಆಲ್ ದ ಡಿವೈಸಸ್ ಯೂಸ್ಡ್ ಬೈ 5 ಆಂಪ್ಸ್. 6 ಆಲ್ ದ ಡಿವೈಸ್ ಯೂಸ್ಡ್ ಬೈ 6 ಆಂಪ್ಸ್ ಓನ್ಲಿ. ಅವಾಗ ಕೆಲವೊಂದು ಫಂಕ್ಷನ್ ಲೆಸ್ ಆಗ್ಬೋದು, ಕೆಲವೊಂದು ಹೈ ವೋಲ್ಟೇಜ್ ಬಂದು ಬರ್ನು ಆಗ್ಬೋದು ಡಿವೈಸ್, ಹೌದಾ. ಬೇರೆ ಬೇರೆ ಡಿಫ್ರೆಂಟ್ ಪವರ್ ಕನ್ಸಂಪ್ಷನ್ ಡಿವೈಸ್ಗಳನ್ನು ಸಿರೀಸ್ ಕನೆಕ್ಷನ್ಗಳಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಎರಡನೇ ಡಿಫಾಲ್ಟ್. ಮೂರನೇ ಡಿಫಾಲ್ಟ್ ಏನಪ್ಪಾ ಅಂತಂದ್ರೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತದೆ. ಇಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತದೆ ಬಿಕಾಸ್ ಆಫ್ ಸಿರೀಸ್ ಕನೆಕ್ಷನ್ ಅಲ್ಲಿ ನಾವು R1 ಪ್ಲಸ್ R2 ಪ್ಲಸ್ R3 ಸೊ ಆನ್ ಮಾಡ್ತೀವಿ. ಇದಕ್ಕಿಂತ ಇವು ಎಲ್ಲದಕ್ಕಿಂತಲೂ ಇದೊಂದು 5 ಇದೆ, ಇದೊಂದು 6 ಇದೆ, ಇದೊಂದು 7 ಇದೆ ಅಂತ ಇಟ್ಕೊಳ್ಳಿ. ದ ಇಫೆಕ್ಟಿವ್ ರೆಸಿಸ್ಟೆನ್ಸ್ ವಿಲ್ ಬಿ ಹೈಯೆಸ್ಟ್ ಆನ್ ದಿ ಹೈಯೆಸ್ಟ್. ಯಾವ್ದು ಹೆಚ್ಚಿರ್ತದೋ ಅದಕ್ಕಿಂತಲೂ ಹೆಚ್ಚಾಗ್ತದೆ. ಯಾಕೆ? ಬಿಕಾಸ್ ಆಫ್ ದಟ್ ಸಮ್ ಇಸ್ ದೇರ್. ಇವ್ ತರ ಮೊತ್ತ ಆಗೋದ್ರಿಂದ ಯಾವ ದೊಡ್ಡ ರೆಸಿಸ್ಟೆನ್ಸ್ ಇದೆಯೋ ಆ ದೊಡ್ಡ ರೆಸಿಸ್ಟೆನ್ಸ್ಗಿಂತಲೂ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಹೆಚ್ಚಿರ್ತದೆ. ಯೂಶುವಲಿ ಇನ್ ದ ಪ್ಯಾರಲಲ್ ಕನೆಕ್ಷನ್ ನಮ್ಗೆ ರೆಸಿಸ್ಟೆನ್ಸ್ ಕಡಿಮೆ ಬೇಕಾಗ್ತದೆ. ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಆಗುವಾಗ ನಮ್ಮ ಕನೆಕ್ಷನ್ ಯಾವ ರೀತಿ ಇರಬೇಕು ಅಂತಂದ್ರೆ, ಎಷ್ಟು ಸಾಧ್ಯ ಇದೆನೋ ಅಷ್ಟ ರೆಸಿಸ್ಟೆನ್ಸ್, ಇಫೆಕ್ಟಿವ್ ರೆಸಿಸ್ಟೆನ್ಸ್ ಕಡಿಮೆ ಬರಬೇಕು, ಹೌದಾ. ಸರಿ, ಅಷ್ಟು ಕಡಿಮೆ ಬರಬೇಕು. ಅದು ಸಿರೀಸ್ ಕನೆಕ್ಷನ್ ನಲ್ಲಿ ಆ ರೀತಿ ನೋಡೋದಿಲ್ಲ ನಾವು. ಒಂದ್ ವೇಳೆ ಪ್ಯಾರಲಲ್ ಕನೆಕ್ಷನ್ ಮಾಡಿದ್ವಿ ಅಂದ್ರೆ ಯೂಶುವಲಿ ಎಲ್ಲಾ ಕೇಸ್ಗಳಲ್ಲಿ ಅಲ್ಲ, ಯೂಶುವಲಿ ಏನಾಗ್ತದೆ ಅಂತಂದ್ರೆ R1 R2 R3 ಸೊ ಆನ್ ಇದ್ದಾಗ ಯಾವ್ದು ಕಡಿಮೆ ಇರ್ತದೋ ಅದಕ್ಕಿಂತ ಕಡಿಮೆ ಇರ್ತದೆ ಇಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ದ ಪ್ಯಾರಲಲ್ ಕನೆಕ್ಷನ್. ಸೊ ನಮಗೆ ಡೊಮೆಸ್ಟಿಕ್ ಪರ್ಪಸ್ ಕನೆಕ್ಷನ್ ದೊಳಗೆ ಎಷ್ಟು ಸಾಧ್ಯ ಇತ್ತು ಅಷ್ಟು ರೆಸಿಸ್ಟೆನ್ಸ್ಗಳನ್ನ ಕಡಿಮೆ ಮಾಡ್ಕೋಬೇಕು. ಯಾಕಂದ್ರೆ ನಮಗೆ ಪವರ್ ಉಳಿತಾಯ ಆಗ್ಬೇಕಲ್ಲ, ಅದರ ಸಲುವಾಗಿ. ರೆಸಿಸ್ಟೆನ್ಸ್ ಹೆಚ್ಚಾಯ್ತು ಅಂತಂದ್ರೆ ಎಲೆಕ್ಟ್ರಿಕ್ ಬಿಲ್ ಹೆಚ್ಚು ಬಂದ್ಬಿಡ್ತೈತಿ, ಹೌದಾ. ಆ ರೀತಿ ಒಳಗೆ ನಾವು ಕನೆಕ್ಷನ್ ಮಾಡ್ಕೋಬಹುದು. 3 ದೋಷಗಳದ ಸಿರೀಸ್ ಕನೆಕ್ಷನ್ಗೆ. ಏನು? ಒಂದನೇದು, ಸಿರೀಸ್ ಕನೆಕ್ಷನ್ ಅಲ್ಲಿ ಒಂದು ಡಿವೈಸ್ ಫಂಕ್ಷನ್ ಲೆಸ್ ಆದ್ರೆ ಅವು ಉಳಿಕೆ ರಿಮೈನಿಂಗ್ ಆಲ್ ದ ಡಿವೈಸಸ್ ವಿಲ್ ಬಿ ಫಂಕ್ಷನ್ ಲೆಸ್. ಎರಡನೇದು, ಸೇಮ್ ಕರೆಂಟ್ ಫ್ಲೋ ಆಗೋದಿಲ್ಲ. ಮೂರನೇದು, ರೆಸಿಸ್ಟೆನ್ಸ್ ಹೆಚ್ಚಾಗ್ತದೆ ಸಿರೀಸ್ ಕನೆಕ್ಷನ್ ಅಲ್ಲಿ. ಇವು 3 ಅಂಶಗಳನ್ನ ನೆನ್ಪಿಟ್ಕೋರಿ. ಇಂಥ ಪ್ರಶ್ನೆಗಳನ್ನ ಎಲ್ಲಿ ಕೇಳ್ತಾನೆ ಅಂದ್ರೆ ಅಸರ್ಷನ್ ಅಂಡ್ ರೀಸನಿಂಗ್ ಅಂತ ಇರ್ತದೆ. ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ, ಕೆಳಗೆ ರೀಸನ್ ಕೊಟ್ಟಿರ್ತಾನೆ. ಸೊ ಮೇಲಿನ ಸ್ಟೇಟ್ಮೆಂಟ್ಗೆ ಕೆಳಗಿನ 2 ರೀಸನ್ಗಳು ಸರಿಯಾಗಿವೆಯೇ, ಇಂಥ ಪ್ರಶ್ನೆಗಳನ್ನು ಕೇಳುವಾಗ ಇಂಥ ಕಾನ್ಸೆಪ್ಟ್ಗಳನ್ನ ಉಪಯೋಗ ಮಾಡ್ತಾರೆ, ಹೌದಾ. ಸರಿ, ದೆನ್ ಕಮ್ಸ್ ಟು
ಎಷ್ಟು ನಿಮಿಷ ಆಯಿತು? 25. ದಂಡಿಕೊಂಡು ಮಿಶ್ರ ಲೋಹದಿಂದ ಮಾಡಿರ್ತಾರೆ ಕೆಲವೊಂದು ಕಂಡಕ್ಟರ್ಗಳನ್ನ ಅಥವಾ ಕೆಲವೊಂದು ಹೀಟಿಂಗ್ ಕಾಯಿಲ್ಗಳನ್ನ ಅಲಾಯ್ಗಳಿಂದ ಮಾಡಲ್ಪಟ್ಟಿರ್ತಾರೆ. ಮಿಶ್ರ ಲೋಹ ಅಂದ್ರೆ ಅಲಾಯ್ಗಳಿಂದ ಮಾಡಲ್ಪಟ್ಟಿರ್ತಾರೆ. ಯೂಶುವಲಿ ಮೆಟಲ್ಗಳನ್ನ ಕಂಡಕ್ಟರ್ಗಳಲ್ಲಿ ಬಳಸ್ತಾರೆ, ಬಟ್ ಹೀಟಿಂಗ್ ಡಿವೈಸ್ಗಳನ್ನ ಅಲಾಯ್ಗಳಿಂದ ಮಾಡಲ್ಪಟ್ಟಿರ್ತಾರೆ. ಮೆಟಲ್ದಿಂದ ಅಲ್ಯೂಮಿನಿಯಂ ಇರ್ಬೋದು, ಕಾಪರ್ ಇರ್ಬೋದು, ಹೌದಾ, ಆಮೇಲೆ ಬ್ರಾಸ್ ಇರ್ಬೋದು. ಕೆಲವೊಂದ್ಸಲ ಬ್ರಾಸ್ ಇಲ್ಲಿ ಬಂತು ನೋಡ್ರಿ ಅಲಾಯ್. ಆಮೇಲೆ ಕೆಲವೊಂದ್ಸಲ ಇನ್ನು ಬೇರೆ ಬೇರೆ ಅಲಾಯ್ಗಳನ್ನ ಬಳಸ್ತಿರ್ತಾರೆ. ಸತ್ತು ಅಲ್ಲ, ಹಿತ್ತಾಳೆ ಅದೇ ಬ್ರಾಸ್. ಇದ್ರದ್ದು ರೆಸಿಸ್ಟಿವಿಟಿ ಮತ್ತು ಇದ್ರದ್ದು ರೆಸಿಸ್ಟಿವಿಟಿ 1 ಅಂದ್ಕೊಳ್ಳಿ, ಇದ್ರ ರೆಸಿಸ್ಟಿವಿಟಿ 2 ಅಂದ್ಕೊಳ್ಳಿ, ಇದು ಬ್ರಾಸದ ರೆಸಿಸ್ಟಿವಿಟಿ 3 ಅಂದ್ಕೊಳ್ಳಿ. ರೋ 3 ಇಲ್ಲ R3 ಇರಲಿ ರೆಸಿಸ್ಟಿವಿಟಿ. ಹೌದಾ, ಇದು ಒಂದು ಅಲಾಯ್. ಹಿಂಗೆ ಮಾಡೋಣ. ಇಲ್ಲಿ M1 ಹಿಂಗೆ ಮಾಡೋಣ, ಈಸಿ ತಿಳಿದಿತ್ತು. M2 ಗಿವ್ಸ್ ರೈಸ್ ಟು ಅಲಾಯ್. ಒಂದು ಅಲಾಯ್ M1 ಮೆಟಲ್ 1 ಮೆಟಲ್ 2 ಎರಡು ಸೇರಿ ಒಂದು ಅಲಾಯ್ ಮಾಡಿದ್ದೀನಿ. M1 ದ ರೆಸಿಸ್ಟಿವಿಟಿ ರೋ 1 ಇದೆ, M2 ದ ರೆಸಿಸ್ಟಿವಿಟಿ ರೋ 2 ಇದೆ, ಅಲಾಯ್ದ ರೆಸಿಸ್ಟಿವಿಟಿ ರೋ 3 ಇದೆ. ರೋ 1 ಮತ್ತು ರೋ 2ಕ್ಕಿಂತ ರೋ 3 ಜಾಸ್ತಿ ಇರ್ತದೆ. ಎದಕ್ಕೂ ಅಂತಂದ್ರೆ ಇವುಗಳನ್ನ ಹೀಟಿಂಗ್ ಡಿವೈಸ್ಗಳಲ್ಲಿ ಉಪಯೋಗ ಮಾಡ್ತಾರೆ. ಯಾಕಂತಂದ್ರೆ ಬೇಗನೆ ಕರಿಗಿ ಹೋಗ್ಬಾರ್ದು. ಮೆಟಲ್ 1 ತಗೊಂಡಿವಿ ಅಂದ್ರೆ ಅದ್ರದ್ದು ರೋ ಕಡಿಮೆ ಇರ್ತದೆ, ಬಟ್ ಐರನ್ ಬಾಕ್ಸ್ ಮೆಲ್ಟ್ ಆಗಿ ಹೋಗ್ಬಿಡ್ತದೆ ಹೀಟ್ ಆಗೋದ್ರೊಳಗಾಗಿ. ಒಂದು ಕಾಯಿಲ್ ಅನ್ನ ನಾನು ಓನ್ಲಿ ಪ್ಯೂರ್ ಅಲಾಯ್ದ್ಲೆ ಒಂದು ಕಾಯಿಲ್ ಮಾಡಿದಪ್ಪ. ಈ ಕಾಯಿಲ್ ಅನ್ನ ಪ್ಯೂರ್ ಮೆಟಲ್ಲೆ ಮಾಡಿದೆ, ಅಲಾಯ್ ಅಲ್ಲ, ಮೆಟಲ್ದಿಂದ ಕಾಯಿಲ್ ಅನ್ನ ಮಾಡಿದೆ ಅಂತಂದ್ರೆ ಆ ಮೆಟಲ್ದು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರೋದ್ರಿಂದ ಬೇಗನೆ ಮೆಲ್ಟ್ ಆಗಿ ಹೋಗ್ಬಿಡ್ತದೆ. ನನಗೆ ಬೇಕಾಗಿರೋದು ಹೀಟಿಂಗ್ ಡಿವೈಸ್ ಬೇಕಾಗಿರೋದ್ರಿಂದ ಮೆಟಲ್ ಮೆಲ್ಟ್ ಆಗಿ ಹೋಗ್ಬಿಡ್ತದೆ. ಸೊ ಅದ್ರ ಸಲುವಾಗಿ ಹೀಟಿಂಗ್ ಡಿವೈಸ್ಗಳನ್ನ ಎದರಿಂದ ಮಾಡಿರ್ತಾರೆ? ಅಲಾಯ್ದಿಂದ ಮಾಡಿರ್ತಾರೆ. ಮೆಟಲ್ ಅನ್ನ ಉಪಯೋಗ ಮಾಡೋದ್ರ ಬದಲಾಗಿ ಅಲಾಯ್ ಅನ್ನ ಉಪಯೋಗ ಮಾಡಿರ್ತಾರೆ. ಯಾಕೆ ಅಂತಂದ್ರೆ ಈ ಎರಡೂ ಮೆಟಲ್ಗಳ ರೆಸಿಸ್ಟಿವಿಟಿಗಿಂತ ಅಲಾಯ್ದ ರೆಸಿಸ್ಟಿವಿಟಿ ಹೆಚ್ಚಿರ್ತದೆ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಕೂಡ ಹೆಚ್ಚಿರ್ತದೆ, ಬೇಗನೆ ಮೆಲ್ಟ್ ಆಗಿ ಹೋಗೋದಿಲ್ಲ. ಹಂಗ ಯಾವ್ದಾದ್ರು ಮೆಟಲ್ ದಿಂದ ಐರನ್ ಬಾಕ್ಸ್ ಮಾಡಿದ್ರೆ ಐರನ್ ಬಾಕ್ಸ್ ಬೇಗನೆ ಮೆಲ್ಟ್ ಆಗಿ ಹೋಗ್ತಿತ್ತು. ಯಾವ್ದಾದ್ರು ಪ್ಯೂರ್ ಮೆಟಲ್ ದಿಂದ ಹೀಟಿಂಗ್ ಕಾಯಿಲ್ ಮಾಡಿದ್ರೆ ಹೀಟಿಂಗ್ ಕಾಯಿಲ್ ಮೆಲ್ಟ್ ಆಗಿ ಹೋಗ್ಬೋದಿತ್ತು. ಅದರ ಸಲುವಾಗಿ ಐರನ್ ಬಾಕ್ಸ್ ದಲ್ಲಿ ಇರ್ತಕ್ಕಂಥ ಹೀಟಿಂಗ್ ಕಾಯಿಲ್ ಈ ರೀತಿ ಇರ್ತದೆ. ಐರನ್ ಬಾಕ್ಸ್ ದಲ್ಲಿ ಹೀಟಿಂಗ್ ಕಾಯಿಲ್ ಅದಕ್ಕೆ ಐರನ್ ಬಾಕ್ಸ್ ಸ್ಟ್ರಕ್ಚರ್ ಹಿಂಗಿರ್ತದೆ ನೋಡ್ರಿ. ನೀವು ಬಿಚ್ಚಿ ನೋಡಿದಾಗ ಚಲೋ ಇದ್ದದ್ದು ಬಿಚ್ಚಬೇಡ, ಈ ರೀತಿ ಕಾಯಿಲ್ ಇರ್ತದೆ. ದಿಸ್ ಈಸ್ ಮೇಡ್ ಅಪ್ ಆಫ್ ಅಲಾಯ್. ಒಂದ್ ವೇಳೆ ಇದನ್ನು ಮೆಟಲ್ ದಿಂದ ಮಾಡಿದ್ರೆ ಏನಾಗಿ ಹೋಗ್ಬಿಡ್ತಿತ್ತು? ಸೊ ಐರನ್ ಬಾಕ್ಸ್ ವಿಲ್ ಬಿ ಬರ್ನ್. ಒಂದು ಸರ್ಟನ್ ಟೆಂಪರೇಚರ್ಗೆ ರೀಚ್ ಆದಾಗ ಐರನ್ ಬಾಕ್ಸ್ ಬರ್ನ್ ಆಗ್ತಿತ್ತು. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರವಾಗಿ ಏನ್ ಮಾಡಿರ್ತಾರೆ? ಹೀಟಿಂಗ್ ಡಿವೈಸ್ಗಳನ್ನ ಅಲಾಯ್ದಿಂದ ಮಾಡಿರ್ತಾರೆ. ಪ್ರಶ್ನೆ ಕೇಳ್ಬೋದು, ಯಾಕೆ ಮೆಟಲ್ ದಿಂದ ಯಾಕೆ ಮಾಡೋದಿಲ್ಲ, ಅಲಾಯ್ದಿಂದ ಯಾಕೆ ಮಾಡ್ತಾರೆ? ಎರಡು ರೀಸನ್. ಒಂದನೇ ರೀಸನ್, ಮೆಟಲ್ಗಳಿಗಿಂತ ಅಲಾಯ್ದು ರೆಸಿಸ್ಟಿವಿಟಿ ಹೆಚ್ಚಿರ್ತದೆ. ಎರಡನೇದು, ಮೆಟಲ್ಗಳಿಗಿಂತ ಅಲಾಯ್ದು ಮೆಲ್ಟಿಂಗ್ ಪಾಯಿಂಟ್ ಹೆಚ್ಚಿರ್ತದೆ. ಮೆಲ್ಟಿಂಗ್ ಪಾಯಿಂಟ್ ಬಹಳ ಹೀಟ್ ಆದಾಗ ಮೆಲ್ಟ್ ಆಗ್ತಿರ್ತದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸಾಂದ್ ಏನಂತ ಅನ್ಸುತ್ತಿತ್ತು, ಎಷ್ಟಾಯ್ತು ಟೈಮು? 29:50. ಓಕೆ, ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೇನೆ. ಫ್ಯೂಸ್ ಅಂತ ಒಂದು ಬರ್ತದೆ, ಫ್ಯೂಸ್, ಎಲೆಕ್ಟ್ರಿಕ್ ಫ್ಯೂಸ್. ಅದನ್ನು ಕೂಡ ಮಂಡಲದಲ್ಲಿ ಯಾವಾಗಾದ್ರೂ
ಫ್ಯೂಸನ್ ಕೂಡ ಮಂಡಲದಲ್ಲಿ ಯಾವಾಗಾದ್ರೂ ಎದರಲ್ಲೇ ಮಾಡ್ಬೇಕು ಅಂತಂದ್ರೆ ಫ್ಯೂಸನ್ನ ಸಿರೀಸ್ ಕನೆಕ್ಷನ್ ಎದ್ರಾಗ ಮಾಡ್ಬೇಕು, ಸಿರೀಸ್ ಕನೆಕ್ಷನ್ನೇ ಮಾಡ್ಬೇಕು ಎಲೆಕ್ಟ್ರಿಕ್ ಫ್ಯೂಸನ್. ಮತ್ತು ಅದರ ಪಾತ್ರ ಎಲ್ಲಿ ಮ್ಯಾಗ್ನೆಟಿಸಮ್ ಮೇಲೆ ಬರ್ತದೆ, ಮ್ಯಾಗ್ನೆಟಿಸಮ್ ಮೇಲೆ ಅದ್ರದ್ದು ರೋಲ್ ಬರ್ತದೆ, ಅವಾಗ ಹೇಳ್ತೇನೆ. ಈಗ ಏನ್ ನೆನಪಿಟ್ಟುಕೊಳ್ಳಿ ಸದ್ಯಕ್ಕೆ ಅಂತಂದ್ರೆ, ಫ್ಯೂಸ್ ವಿಲ್ ಬಿ ಆಲ್ವೇಸ್ ಕನೆಕ್ಟೆಡ್ ಇನ್ ಸಿರೀಸ್ ವಿತ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಫ್ಯೂಸ್ ವಿಲ್ ಬಿ ಆಲ್ವೇಸ್ ಕನೆಕ್ಟೆಡ್ ಇನ್ ಸಿರೀಸ್ ವಿತ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಲ್ಲಿ ಫ್ಯೂಸ್ ಅನ್ನ ಯಾವಾಗಲೂ ಸಿರೀಸ್ ಅಲ್ಲೇ ಕನೆಕ್ಟ್ ಮಾಡಬೇಕು. ಅಮೀಟರ್ ಅನ್ನು ಸಿರೀಸ್ ಅಲ್ಲೇ ಕನೆಕ್ಟ್ ಮಾಡಬೇಕು. ವೋಲ್ಟ್ ಮೀಟರ್ ಅನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಇಂಥ ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಸೆಷನ್ ನೆಕ್ಸ್ಟ್ ಟಾಪಿಕ್ ನೋಡೋಣ. ಇನ್ನೊಂದು ಮ್ಯಾಗ್ನೆಟಿಸಮ್ ಟಾಪಿಕ್ ಬಂದಾಗ ಮತ್ತೆ ಫ್ಯೂಸ್ ಬಗ್ಗೆ ಮಾತಾಡ್ತೇನೆ.